ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಸಾರಿ ನೋಡ್ರಿ 2026ರ ಯುಗಾದಿ ಯಾವಾಗ ಇದೆ ಮತ್ತು ಆ ಯುಗಾದಿ ಹಬ್ಬದ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಪ್ರತಿಪದ ತಿಥಿ ಪ್ರಾರಂಭ ಯಾವಾಗ, ಅಂತ್ಯ ಯಾವಾಗ ಮತ್ತು ಯುಗಾದಿ ಅಂದರೆ ಏನು, ಯುಗಾದಿಯ ಒಂದಷ್ಟು ಸಂಪ್ರದಾಯದ ಬಗ್ಗೆ ಒಂದಷ್ಟು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡ್ರಿ 2026ರ ಯುಗಾದಿ ನೋಡ್ರಿ ವರ್ಷದ ಏನಪ್ಪ ಅಂತಂದ್ರೆ ಮೊದಲ ದಿನವನ್ನು ಗುರುತಿಸುವಂತಹ ಒಂದು ಮಹತ್ವದ ಒಂದು ಧಾರ್ಮಿಕ ಹಬ್ಬ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ಆಚರಿಸಲಾಗುವಂತಹ ಯುಗಾದಿ ಹಬ್ಬ ನೋಡ್ರಿ ಹೊಸ ಒಂದು ನವೀಕರಣ ಮತ್ತು ಹೊಸ ವರ್ಷದ ಆರಂಭದ ಒಂದು ಸಂಕೇತ. ವಿಶೇಷ ಆಹಾರ ಮತ್ತು ಈ ಒಂದು ಏನಂತಂದ್ರೆ ಜೀವನದ ಒಂದು ಭಾವನೆಗಳ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು. ಸಂತೋಷ, ದುಃಖ, ಆಶ್ಚರ್ಯ ಇವೆಲ್ಲನೂ ಏನಪ್ಪ ಅಂದ್ರೆ ಜೀವನದೊಳಗೆ ನಾವು ಸಮತೋಲನವಾಗಿ ತೊಗೊಂಡು ಹೋಗ್ಬೇಕು ಅಂತಂದು ಬೇವು ಬೆಲ್ಲವನ್ನು ನೋಡ್ರಿ ಈ ದಿವಸ ಸೇವನೆ ಮಾಡುವಂಥದ್ದು. ಈ ಟೈಮಲ್ಲಿ ಏನಂತಂದ್ರೆ ಬೇವಿನ ಎಲೆ ಮತ್ತು ಮಾವಿನಕಾಯಿ ಬರುತ್ತೆ. ಈ ಒಂದು ಇದರಲ್ಲಿ ಏನಂತಂದ್ರೆ ಬೇವನ್ನು ಮಾಡ್ತಾರೆ ಮತ್ತು ಅದರ ಜೊತೆಗೆ ಏನಂತಂದ್ರೆ ಹೋಳಿಗೆ ಅಂದರೆ ಸಿಹಿ ಹೋಳಿಗೆಯನ್ನು ಮಾಡುವಂಥದ್ದು. ಬೇರೆ ಬೇರೆ ಭಾಗದಲ್ಲಿ ನೋಡ್ರಿ ಯುಗಾದಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಾಗೇ ಆಚರಣೆ ಅಂತೂ ಇದ್ದೇ ಇರುತ್ತೆ ಯುಗಾದಿದು. ಈ ವರ್ಷದ ಯುಗಾದಿ ನೋಡ್ರಿ ಮಾರ್ಚ್ 19ನೇ ತಾರೀಕು ಐತಿ. ಪ್ರತಿಪದ ತಿಥಿ ಪ್ರಾರಂಭ ಸಮಯ ಅಂತಂದ್ರೆ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 6:52. ಮುಕ್ತಾಯ ತಿಥಿ ನೋಡ್ರಿ ಮಾರ್ಚ್ 20ನೇ ತಾರೀಕು 2026ರಂದು ಬೆಳಗ್ಗೆ 4:52 ಮುಕ್ತಾಯ ಆಗುತ್ತೆ ನೋಡ್ರಿ. ಹೊಸತನ ಮತ್ತು ಹೊಸ ಒಂದು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಏನಂತಂದ್ರೆ ಈ ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ಮತ್ತು ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಹಿರಿಯರಿಂದ ಮತ್ತು ಹೊಸ ವರ್ಷವನ್ನು ಸ್ವಾಗತಿಸುವಂಥ ಒಂದು ಸಮಯ ನೋಡ್ರಿ ಇದು. ಯುಗಾದಿ ಅಂದ್ರೆ ಏನಂತ ನೋಡೋದಾತಪ್ಪ ಅಂದ್ರೆ ಮೊದಲು ಯುಗ ಅಂತಂದ್ರೆ ವಯಸ್ಸು ಮತ್ತು ಆದಿ ಅಂದರೆ ಆರಂಭ, ಹೊಸ ಯುಗದ ಒಂದು ಉದಯವನ್ನು ಇದು ಸೂಚನೆ ಕೊಡುತ್ತೆ. ಹಿಂದೂ ಮಾಸದ ಏನಪ್ಪ ಅಂದ್ರೆ ಚೈತ್ರ ಮಾಸದ ಮೊದಲ ಹಬ್ಬ ಹಿಂದೂಗಳಿಗೆ ಈ ದಿವಸ. ಸಾಮಾನ್ಯವಾಗಿ ಇದು ಏನಂತಂದ್ರೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಇರ್ತೈತೆ ನೋಡ್ರಿ. ವಸಂತ ಕಾಲದ ಆರಂಭ ಮತ್ತು ನವೀಕರಣದ ಒಂದು ಋತು ಅಂತಲೇ ಹೇಳ್ಬೋದು. ಬೇರೆ ಬೇರೆ ಭಾಗದಲ್ಲಿ ಆಹಾರ ಪದ್ಧತಿ ಬೇರೆ ಬೇರೆನೇ ಇರುತ್ತೆ. ಆದರೆ ಆದಷ್ಟು ಎಲ್ಲ ಕಡೆಯೂ ಬೇವು ಮತ್ತು ಬೆಲ್ಲವನ್ನು ಬಳಕೆಯನ್ನು ಮಾಡ್ತಾರೆ. ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕೋದು, ಮಾವಿನ ಎಲೆ, ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಸಿದ್ಧತೆಯನ್ನೆಲ್ಲ ಮಾಡಿಕೊಂಡು ಆನಂತರ ಎಣ್ಣೆ ಸ್ನಾನದೊಂದಿಗೆ ಪ್ರಾರಂಭ ಆಗುತ್ತೆ ನೋಡ್ರಿ. ಎಣ್ಣೆ ಸ್ನಾನ ಆದಮೇಲೆ ಪೂಜೆಯನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಈ ಹಬ್ಬವನ್ನು ಪ್ರತಿ ವರ್ಷ ಎಲ್ಲರೂ ಅದೇ ಥರ ಆಚರಣೆಯನ್ನು ಮಾಡುವಂಥದ್ದು. ಕೆಲವು ಭಾಗದೊಳಗಿನ ಒಂದು ಹೆಸರು ಏನಂತಂದ್ರೆ ಸ್ವಲ್ಪ ಬೇರೆ ಬೇರೆ ಕರೀತಾರೆ ಅಷ್ಟೇ, ಮಾತ್ರ ಆಚರಣೆ ಇದ್ದೇ ಇರ್ತೈತಿ. ಯುಗಾದಿಯಲ್ಲಿ ನಾವು ಯೂಸ್ ಮಾಡುವಂತಹ ಬೇವಿನ ಹೂವು ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಮತ್ತು ಹುಣಸೆಹಣ್ಣು ಆಗಿರ್ಬೋದು ಮತ್ತು ಉಪ್ಪು, ತೆಂಗಿನಕಾಯಿ ಇದಕ್ಕೆಲ್ಲನೂ ಏನಂತಂದ್ರೆ ಒಂದೊಂದು ಮಹತ್ವ ಅಂತಲೇ ಒಂದೊಂದು ಮಹತ್ವ ಐತಿ ನೋಡ್ರಿ. ಬೇವಿನ ಹೂಗಳೇನಂತಂದ್ರೆ ಕಹಿಯನ್ನು ಸಂಕೇತಿಸುತ್ತವೆ ಮತ್ತು ಅದ್ರ ಜೊತೆಗೆ ಜೀವನದ ಸವಾಲುಗಳು ಏನು ಬಂದ್ರೂ ಸ್ವೀಕಾರವನ್ನು ಮಾಡುವಂಥದ್ದು ಮತ್ತು ಬೆಲ್ಲ ಸಿಹಿಯನ್ನು ಸೇರಿಸುತ್ತೆ. ಇದು ಏನಂದ್ರೆ ಸಂತೋಷವನ್ನು ಸೂಚನೆ ಕೊಡುತ್ತೆ. ಮತ್ತು ಹಸಿ ಮಾವು ಏನಂತಂದ್ರೆ ಹುಳಿತನವನ್ನು ಇದು ಪ್ರತಿನಿಧಿಸುತ್ತೆ ಮತ್ತು ಹೊಸ ಅವಕಾಶ ಆಶ್ಚರ್ಯಗಳನ್ನು ಸಂಕೇತಿಸುತ್ತೆ. ಹಸಿ ಮಾವು ಏನಂತಂದ್ರೆ ಹುಳಿತನನ ನೋಡ್ರಿ, ಇದು ಹೊಸ ಅವಕಾಶ ಮತ್ತು ಆಶ್ಚರ್ಯಗಳನ್ನು ಇದು ಸಂಕೇತಿಸುತ್ತೆ. ಹುಣಸೆ ಹಣ್ಣು ಏನಂತಂದ್ರೆ ಜೀವನದಲ್ಲಿರುವಂಥ ಹುಳಿ ಸವಾಲುಗಳು ಮತ್ತು ಹೋರಾಟಗಳನ್ನು ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಉಪ್ಪು ಏನಂತಂದ್ರೆ ಸಮತೋಲನ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತೆ ಜೀವನದಲ್ಲಿ. ತೆಂಗಿನಕಾಯಿ ಏನಂದರೆ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಸಂಕೇತಿಸುತ್ತೆ ಅಂತ ಹೇಳ್ಬೋದು ನೋಡ್ರಿ. ಇದು ಏನಪ್ಪ ಅಂದರೆ ಯುಗಾದಿಯ ಒಂದು ನಾವು ಯೂಸ್ ಮಾಡ್ತೀವಲ್ಲ ಇದರ ಒಂದು ಮಹತ್ವ ನೋಡ್ರಿ ಇದು. ಮತ್ತು ಈ ದಿನ ನೋಡ್ರಿ ಪೂಜೆಯನ್ನು ಮಾಡಲು ಮುಹೂರ್ತವನ್ನು ನೋಡೋದಾತಪ್ಪ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 8:30 ಪೂಜೆಯನ್ನು ಮಾಡಬಹುದು. ಮತ್ತು ಅದಾದ ನಂತರ ಮಧ್ಯಾಹ್ನ ಅಬ್ಜಿನ ಮುಹೂರ್ತದಲ್ಲಿ 12:05 12:55 ಪೂಜೆಯನ್ನು ಮಾಡ್ಕೋಬೋದು ನೋಡ್ರಿ. ಇದಿಷ್ಟೇನಪ್ಪ ಅಂತಂದರೆ ಯುಗಾದಿ ಹಬ್ಬದ ಪೂಜೆ ಒಂದು ಮಾಹಿತಿ. ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಆನಂತರ ಹೊಸ ಬಟ್ಟೆ ಮಡಿ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಮಾವಿನ ಎಲೆ ಮತ್ತು ಬೇವಿನ ಎಲೆಯಿಂದ ತಳಿರು ತೋರಣಗಳಿಂದ ಬಾಗಿಲಿಗೆಲ್ಲ ಹಾಕಿ
ಮಾಡುವಂಥದ್ದು. ಮತ್ತು ನಮ್ಮ ಕಡೆ ದೇವ್ರ ಗುಡಿಗೆ ಹೋಗಿ ಎಲ್ಲ ನೀರೆಲ್ಲ ಹಾಕಿ ಬರ್ತಾರೆ ನೋಡಿರಿ. ಈ ಸಮಯದಲ್ಲಿ ಹಾಕ್ತಾರೆ. ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.